ನಮಸ್ಕಾರ. ನಾನು ರುಕ್ಮಿಣಿ. ಹಾರುಗೇರಿ ಪಟ್ಟಣದಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಲಿಂಗ ದೀಕ್ಷೆ ಕಾರ್ಯಕ್ರಮ. ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನ ದೇವರ ಪ್ರಾರ್ಥನೆ ಗೀತೆ ಹಾಡುವ ಮೂಲಕ ಬಾಲಕಿ ಚಾಲನೆ ನೀಡಿದಳು. 100ರಿಂದ 150ಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಲಿಂಗ ದೀಕ್ಷೆ ಪಡೆದುಕೊಂಡರು. ಹಾರುಗೇರಿ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಕಮಿಟಿ ನೇತೃತ್ವದಲ್ಲಿ ಜಮಖಂಡಿಯ ಮತ್ತಿನಕಂಟಿ ಹಿರೇಮಠದ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಾರ್ಗದರ್ಶನದಲ್ಲಿ ನಡೆದ ಲಿಂಗ ದೀಕ್ಷೆ ಕಾರ್ಯಕ್ರಮ. ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ರಾಜಶೇಖರ ಪಾಟೀಲ್, ಬಸಗೌಡ ಅಸಂಗಿ, ಮಲ್ಲನಗೌಡ ಪಾಟೀಲ್, ಪ್ರಕಾಶ್ ಚಿಂಚಲಿ, ಬಸವರಾಜ್ ಹಿರೇಮಠ್, ಮಲ್ಲಿಕಾರ್ಜುನ್ ಮಠಪತಿ, ವಿರೂಪಾಕ್ಷ ಮಠಪತಿ, ಶಿವಾನಂದ್ ಮಠಪತಿ, ಅಶೋಕ್ ಪಾಟೀಲ್, ವಿಠ್ಠಲ್ ಚಿಂಚಲಿ ಹಾಗೂ ಹಿರೇಮಠ್ ಮತ್ತು ಮಠಪತಿ ಬಂಧುಗಳು ವೀರಶೈವ ಲಿಂಗಾಯತ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಓಂ ಶಿವಾಯ ನಮಃ. ಓಂ ಹರಾಯ ನಮಃ. ಓಂ ಶಿವಾಯ ನಮಃ. ಸಂಕಲ್ಪ ಕಾರ್ಯ ಆ ಕಾರ್ಯನ್ನ ಗುರುಗಳಿಗೆ ಕೊಡಬೇಕಾಗುವುದರಿಂದ ಈಚೆ ಕಡೆ ನಮ್ಮ ಮಠಪತಿ ಸ್ವಾಮಿಗಳು ಅದಾರ. ಅವ್ರು ಏನ್ ಮಾಡಿರಪ್ಪ ಅಂತಂದ್ರೆ ಎಲ್ಲರ ಕಾರ್ಯಗಳನ್ನ ಸ್ವಲ್ಪ ಕೊಳೆ ಮಾಡ್ಕೊಳ್ಳಿ. ಈಗ ಅದೇ ಹೆಸರನ್ನ ನೋಂದಾಯಿಸ್ರಿ. ಅಪ್ಪ ಅವರು ಲಿಂಗ ದೀಕ್ಷೆ ಆಧ್ಯಾತ್ಮಿಕ ಹೊಸ ದಾರಿ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ವಿಶೇಷವಾಗಿ ಒಂದು ಸಾಧನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾರ್ಗ ಬೇಕು. ಆ ಮಾರ್ಗವನ್ನು ಹಿಡ್ಕೊಂಡು ಹೋದಾಗ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ. ಹಾಗೆ ನಾವು ಸಾಧನೆ ಮಾಡಲಿಕ್ಕೆ ಒಂದು ಗುರಿ ಬೇಕು. ಯಾವುದೇ ಒಂದು ಇವತ್ತು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ನಾವು ಹೋಗಬೇಕು ಅಂತ ಹೇಳಿ ಅನ್ಕೋತೀವಿ. ಆ ಗ್ರಾಮದ ದಾರಿಯನ್ನು ತೋರಿಸೋರು ಯಾರು ಅಂತಂದರೆ ಹೀಗೆ ಒಂದು ದಿಕ್ಸೂಚಿ ಅಂತಿದೆ, ಧರ್ಮದ ದಿಕ್ಸೂಚಿ. ಆ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕಾಗುತ್ತೆ. ಅದಕ್ಕಾಗಿ ಪ್ರತಿಯೊಂದು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಏನಾದರೂ ಸಾಧನೆ ಮಾಡಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಕೂಡ ಅಷ್ಟೇ ಮುಖ್ಯ. ಅದರ ಜೊತೆಗೆ ಗುರುಗಳ ಒಂದು ಉಪದೇಶನೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಈಗೇನು ದೀಕ್ಷಾ ಕೊಟ್ಟಿರಲ್ಲಪ್ಪ ಅವ್ರಿಗೇನಾದರೂ ನೇಮ ನಿಷ್ಠೆ ಅಥವಾ ಏನಾದರೂ ಪ್ರತಿಯೊಂದು ದೀಕ್ಷೆಯೊಳಗೆ ನಿಯಮಗಳದಾವೆ. ಇವತ್ತಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಕೆಲವೊಂದಿಷ್ಟು ನಿಯಮಗಳನ್ನು ನಾವು ಪಾಲಿಸಲಿಕ್ಕೆ ಆಗೋದಿಲ್ಲ ಅಂತೇಳಿ ಎಷ್ಟೋ ಜನ ದೀಕ್ಷೆಯಿಂದ ಹಿಂದುಳಿತಾ ಇದ್ವಿ. ನಾವು ಲಿಂಗ ಕಟ್ಟಿಕೊಂಡ ಮೇಲೆ ಅಲ್ಲಿ ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ಅದರ ಮೇಲೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಕೆಲವೊಂದಿಷ್ಟು ಜನ ಅದರ ದೂರ ಉಳಿಯೋದನ್ನು ನೋಡ್ತೀವಿ. ಅದಕ್ಕಾಗಿ ನಾವು ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ವೀರಶೈವ ಲಿಂಗಾಯತರು ಲಿಂಗಧಾರಿಗಳಾಗಿ ಪ್ರತಿಯೊಂದು ನಾವು ಯಾವುದೇ ಒಂದು ಜಾಗಕ್ಕೆ ಲಿಂಗಧಾರಣೆ ಮಾಡಿಕೊಂಡು ನಾವು ಯಾವುದೇ ಒಂದು ಕೆಟ್ಟ ಸ್ಥಳಕ್ಕೆ ಹೋದರೂ ಕೂಡ ಆ ಸ್ಥಳನೂ ಕೂಡ ಪವಿತ್ರ ಆಗುತ್ತೆ ಅಂತಕ್ಕಂಥದ್ದು. ಮತ್ತು ಲಿಂಗಧಾರಿ ಸದಾ ಶುಚಿ ಅಂತ ಹೇಳ್ತೀವಿ. ಲಿಂಗವನ್ನು ನಾವು ಯಾವಾಗಲೂ ತೊಳಲಿ ಕಟ್ಕೊಂಡ ಮೇಲೆ ನಾವು ಯಾವಾಗಲೂ ಕೂಡ ಶುಚಿಯಾಗಿರ್ತೀವಿ, ಪವಿತ್ರವಾಗಿರ್ತೀವಿ ಅನ್ನೋ ಒಂದು ನಾವು ಯಾಕೆ ಲಿಂಗ ದೀಕ್ಷೆಯನ್ನು ಪಡ್ಕೋಬೇಕು ಅನ್ನೋದಕ್ಕೆ ಉದ್ದೇಶ ಏನು ಅಂತಂದರೆ, ನಾವು ಕೆಲವೊಂದಿಷ್ಟು ದೀಕ್ಷೆ ಪಡ್ಕೊಂಡ ಮೇಲೆ ಕೆಲವೊಂದಿಷ್ಟು ಮಾಡಲಿಕ್ಕೆ ನಮ್ಮ ಹಿಂದೆ ವಿಚಾರ ಮಾಡ್ತೀವಿ. ಇವತ್ತು ನಾವೆಲ್ಲ ದೀಕ್ಷೆ ಪಡ್ಕೊಂಡ ಮೇಲೆ ಕೆಲವೊಂದಿಷ್ಟು ಜಾಗಕ್ಕೆ ಯಾಕೆ ನಾವು ಹೋಗೋಂಗಿಲ್ಲ ಅಂದರೆ ಕೆಟ್ಟ ಜಾಗಕ್ಕೆ ನಾವು ಹೋಗೋಂಗಿಲ್ಲ. ಯಾಕಂದರೆ ನಾವು ಲಿಂಗಧಾರಿಗಳಾಗಿತ್ತು, ನಾವು ಹೋಗಬಾರ್ದು ಅಂತಕ್ಕಂಥ ಭಾವನೆಗಳು ಬರುತ್ತೆ. ಅದಕ್ಕಾಗಿ ಲಿಂಗವನ್ನು ಕಟ್ಟಿಕೊಂಡ ಮೇಲೆ ಆಚಾರ ವಿಚಾರವಂತರ ಆಚಾರವಹಿಸುವಂಥ ಅನಾಚಾರ ಮಾಡಕ್ಕಂತ ಹೇಳ್ತಾರೆ. ನಾವು ಆಚಾರವಂತರ ಇದ್ವಿ ಅಂತಂದರೆ ಎಲ್ಲ ಒಂದು ಇಂಥ ದುಷ್ಟ ಚಟಗಳಿಂದಲೂ ಕೂಡ ನಾವು ಮುಕ್ತರಾಗ್ಬೋದು ಅನ್ನೋದು ಕೂಡ ಓಕೆ.